ಡಿಸ್ಕಸಿಂಗ್ ಅ ಟಾಪಿಕ್ ಕಾಲ್ಡ್ ಸಕ್ಸಸ್. ಸೊ ನೆಮ್ಮದಿಯಾಗಿರೋದು ಸಕ್ಸಸ್ಸಾ ಅಥವಾ ದುಡ್ಡು ಸಕ್ಸಸ್ಸಾ ನಿನಗೆ? ಇಲ್ಲಿ ಸ್ಕೂಲ್ಗೆ ಹೋಗ್ತೀವಿ, ಸ್ಕೂಲ್ ಹೋಗ್ಬಾದ್ಮೇಲೆ ಸ್ಟಡಿ ಎಲ್ಲ ಮಾಡ್ತೀವಿ, ಜಾಬ್ಗೆ ಹೋಗ್ತೀವಿ. ಅಲ್ಲಿ ನಾವು ದುಡ್ಡು ಸಂಪಾದನೆ ಮಾಡ್ತೀವಲ್ಲ. ಇಫ್ ಐ ಸೇ ಒನ್ ಥಿಂಗ್ ಸಮಥಿಂಗ್ ರಾಂಗ್ ವಿದೌಟ್ ಥಿಂಕಿಂಗ್, ಇಟ್ ವಿಲ್ ಡಿಸ್ಟ್ರಾಯ್ ಮೈ ಹೋಲ್ ಲೈಫ್. ಓಕೆ. ಹ್ಯಾವಿಂಗ್ ಟೂ ಮಚ್ ಫೇಮ್ ಇಸ್ ಆಲ್ಸೋ ನಾಟ್ ಗುಡ್. Welcome to Deep Talk with Deepika. Okay, so we are discussing a topic called success. So I just want to know what is success for Bablu at this age, and I also have to see what is success for me at this age, because there is a success which changes on every 10 years, I guess. That's what I feel. So for me, success at 12 was different, success at 24 is different, success at current age is different. So we are discussing what success means for Bablu now, and I'm going to answer, or maybe I'm going to just recall what success means for me. First question is, success andre ninge dudda athwa feeling happy, ಹ್ಯಾಪಿನೆಸ್ ಆರ್ ಖುಷಿಯಾಗಿರೋದು ಅಂತಾರಲ್ವಾ? ಸೊ ಖುಷಿಯಾಗಿರೋದು ಸಕ್ಸಸ್ಸಾ ಅಥವಾ ನೆಮ್ಮದಿಯಾಗಿರೋದು ಸಕ್ಸಸ್ಸಾ ಅಥವಾ ದುಡ್ಡು ಸಕ್ಸಸ್ಸಾ ನಿನಗೆ? ಇಲ್ಲ ಆರಾಮಾಗಿ ಪೀಸ್ ಆಫ್ ಫ್ರೀಡಮ್ ಆಗಿರಬೇಕು, ಅದು ಸಕ್ಸಸ್ಸಾ? ಸೊ ನಿನಗೆ ಲೈಫಲ್ಲಿ ಏನು ಸಕ್ಸಸ್ ಅಂತ ಈಗ ಅನಿಸ್ತಾ ಇದೆ ಕರೆಂಟ್ಲಿ? ಫೀಲಿಂಗ್ ಸಕ್ಸಸ್ ಈಸ್ ಅರ್ನಿಂಗ್ ಮನಿ. ಯಾಕಂದರೆ ನಮ್ಮ ಹೋಲ್ ಲೈಫ್ ಸ್ಟೈಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬೋರ್ನ್ ಆಗ್ತೀವಾ, ಸ್ಕೂಲ್ಗೆ ಹೋಗ್ತೀವಿ, ಸ್ಕೂಲ್ ಹೋಗ್ಬಾದ್ಮೇಲೆ ಸ್ಟಡಿ ಎಲ್ಲ ಮಾಡ್ತೀವಿ, ಜಾಬ್ಗೆ ಹೋಗ್ತೀವಿ. ಅಲ್ಲಿ ನಾವು ದುಡ್ಡು ಸಂಪಾದನೆ ಮಾಡ್ತೀವಲ್ವಾ. ಸೊ ಎಲ್ಲ ಅದ್ರ ಮೇಲೆ ದುಡ್ಡು ಮೇಲೆ ಇರುತ್ತೆ. ಒಂದೊಂದು ಸತಿ ಹೆಲ್ಪಿಂಗ್ ಅದರ್ಸು. ಆ ದುಡ್ಡಿದ್ರೆ ಯು ಕ್ಯಾನ್ ಹೆಲ್ಪ್ ಅದರ್ಸ್. ಓಕೆ, ಮತ್ತೆ ಇನ್ನೇನು? ಬರೀ ಅಷ್ಟೇನಾ ದುಡ್ಡು ಮಾಡೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು? ದಟ್ ಇಸ್ ಸಕ್ಸಸ್ ಫಾರ್ ಯು ನೌ at this age. Okay, so for me, even I used to feel even I think money is always a major part of being success. ದುಡ್ಡಿದ್ರೆ ಸಕ್ಸಸ್. ನನಗೆ ಯಾವಾಗ ಮೇಯ್ನಾಗಿ ಯಾವಾಗ ದೇವಸ್ಥಾನದಲ್ಲಿ ಇರ್ತೀವಲ್ವ, ಆ ಟೈಮಲ್ಲಿ ಅನಿಸುತ್ತೆ ಈ ದುಡ್ಡು ಮಾಡಬೇಕು, ಫೇಮ್ ಇರಬೇಕು. ಯಾಕೆಂದರೆ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ದುಡ್ಡು ಬೇಡ, ಮನಿ ಕಾಂಟ್ ಬೈ ಹ್ಯಾಪಿನೆಸ್. ಬಟ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಈಸ್, ಚಿಕ್ಕ ವಯಸ್ಸಲ್ಲಿ ಅನ್ನಿಸ್ತಿತ್ತೇನೋ, ಬಟ್ ಇವಾಗ ನನಗನ್ಸೋದು ದುಡ್ಡು ಇರಲೇಬೇಕು. ದುಡ್ಡು, ಈ ಫಿಲಾಂಥ್ರಫಿಸ್ಟ್ಸ್ ಎಲ್ಲ ಹೇಳ್ತಾರೆ ಮನಿ ಕಾಂಟ್ ಬೈ ಹ್ಯಾಪಿನೆಸ್, ಬಟ್ ಐ ಡೋಂಟ್ ಅಗ್ರಿ ಫಾರ್ ದ್ಯಾಟ್. ಮೇ ಬಿ ನಾವು ಮಿಡ್ಲ್ ಕ್ಲಾಸಿಂದನೇ ಬಂದಿರೋದ್ರಿಂದ ನನಗೆ ದುಡ್ಡೇ ಮೇಯ್ನು. ದುಡ್ಡು ಆದಮೇಲೆ ಅಂದರೆ ದುಡ್ಡು ಇರಬೇಕು ನಮ್ಮ ಹತ್ರ, ದುಡ್ಡು ಇದ್ಕೊಂಡೇ ಪ್ಯಾರ್ಲಲಿ ಹೆಲ್ಪಿಂಗ್ ಅದರ್ಸ್. ಆಮೇಲೆ ದುಡ್ಡಿದ್ರೇ ಹ್ಯಾಪಿನೆಸ್ ಬರೋದು. ಸೊ ಯು ಆರ್ ಕರೆಕ್ಟ್. ಸೊ ಮನಿ ಹಂಗೆ ಅಂದ್ಬಿಟ್ಟು ದುಡ್ಡುಗೋಸ್ಕರ ನಾವು ಎಲ್ಲ ಕಳ್ಕೋಬೇಕು ಅಂತಲ್ಲ, ದುಡ್ಡು ಮಾಡಬೇಕು, ಜೊತೆಲಿ ಹ್ಯಾಪಿನೆಸ್ ಇರಬೇಕು, ಹೆಲ್ಪಿಂಗ್ ಅದರ್ಸ್ ಆ ನೇಚರ್ ಇರಬೇಕು, ಮತ್ತು ದುಡ್ಡಿದ್ರೆ ಫ್ರೀಡಮ್. ಸೊ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ದುಡ್ಡಿಲ್ಲ ಅಂದರೆ ₹1 ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ಇಂಪಾರ್ಟೆಂಟ್ ಆ್ಯಸ್ ಐ ಸೆಡ್. ಸೊ ಮನಿ ಇದ್ದರೆ ಯು ಕ್ಯಾನ್ ಹೆಲ್ಪ್ ಅದರ್ಸ್. ಸೊ ನೌ ಐ ಅಗ್ರಿ. ಈವನ್ ನೌ at your age, for me, being independent and money was not a matter that time. I never got the opinion which you have currently, because now you people are exposed to many things. You know that you need money. For us, money was not a part of life before, but now as I have grown up, I understood that money is a major part of life. If money is there, everything comes out. Even people come if money is there. So you are correct. Even my success definition is money, and then everything else comes up. ಬರೀ ದುಡ್ಡು ಅಂತ ಏನಿಲ್ಲ, ದುಡ್ಡು ಮಾಡಬೇಕು, ದುಡ್ಡು ಜೊತೆ ಎಲ್ಲ ಬಂದ್ಬಿಡುತ್ತೆ. ಹೆಲ್ತ್ ಒಂದು ಬರಲ್ಲ, ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಹೆಲ್ತ್ನೂ ಬರುತ್ತೆ. ಯಾಕೆಲ್ಲೂ ಯಾಕಂದ್ರೆ ನಾವು ದುಡ್ಡಿದ್ರೇನೆ ನಾವು ಹಾಸ್ಪಿಟಲ್ ಹೋಗಿ ಇನ್ನೂ ಚೆನ್ನಾಗಿರೋ ಕರೆಕ್ಟ್ ಮೆಡಿಕಲ್ ಐಟಮ್ಸ್ ಎಲ್ಲ ತಗೋಬೋದು. ಬಟ್ ದುಡ್ಡು ಮಾಡೋಕ್ಕೋಸ್ಕರ ಹೆಲ್ತ್ ಹಾಳು ಮಾಡ್ಕೋಬೇಕು ಅನ್ನೋದೇನಿಲ್ಲ, ಅದಿಲ್ಲ. ದುಡ್ಡು ಮಾಡಬೇಕು, ಬಟ್ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ನನ್ನ ಪಾಲಿಸಿ. ನಾನು ಇವಾಗ ಹೆಲ್ತ್ ಅಥವಾ ಮನಿ ಅಂತ ಬಂದಾಗ ಐ ಗಿವ್ ಪ್ರಿಫರೆನ್ಸ್ ಟು ಹೆಲ್ತ್. ದೆನ್ ಕಮ್ಸ್ ಮನಿ. ದಟ್ಸ್ ದ ಲರ್ನಿಂಗ್ ಫಾರ್ ಯು ಆಲ್ಸೋ. You should not run behind money, giving up your health, but it should go parallelly. You should work on your health and then make money. That way it will help you.
ಓಕೆ, ಸೊ ದಿಸ್ ಶುಡ್ ಬಿ ಯುವರ್ ಸ್ಟ್ರಾಟಜಿ. ದುಡ್ಡಿಂದನೇ ಓಡಬಾರ್ದು. ಹೆಲ್ತ್ ಜೊತೆ ದುಡ್ಡಿರಬೇಕು. ನೀನು ಹೇಳ್ದಂಗೆ ದುಡ್ಡಿದ್ರೆ ಹೆಲ್ತ್ ಕೆಟ್ಟಾಗ ನಮಗೆ ಒಳ್ಳೆ ಟ್ರೀಟ್ಮೆಂಟು ಸಿಗುತ್ತೆ, ಆ್ಯಸ್ ಯು ಸೈಡ್. ಓಕೆ, ಸೊ ಮೈ ಸೆಕೆಂಡ್ ಕ್ವೆಶನ್ ಇಸ್, ಕರೆಂಟ್ಲಿ whom do you think is successful and why do you think they are success? ಯಾಕೆ ನಿಮಗೆ ಅವರೇ ಸಕ್ಸಸ್ ಅನಿಸ್ತಾರೆ ಮತ್ತು ಯಾರು ಸಕ್ಸಸ್ಫುಲ್ ಪೀಪಲ್ ಅಂತ ನಿನ್ಗೀಗ ಅನ್ನಿಸ್ತಾರೆ? ಐ ಥಿಂಕ್ ಎವ್ರಿಬಡಿ ಸಕ್ಸಸ್ಫುಲ್ ಇನ್ ದೇರ್ ಲೈಫ್. ನಾನು ಹೇಳೋಕ್ಕಾಗೋದಿಲ್ಲ ಅವರೇ ಸಕ್ಸಸ್ಫುಲ್ ಇನ್ ದೇರ್ ಲೈಫ್. ನಾವೆಲ್ಲರೂ ಏನು ಸಕ್ಸಸ್ಫುಲ್ಲೇ ಆಗಿಲ್ಲ, ನಾವೇನು ಸಕ್ಸಸ್ಸೇ ಇದು ಮಾಡಿಲ್ಲ. ಒಂದೊಂದ್ಸತಿ ಹಂಗೂ ಅನಿಸುತ್ತೆ. ಯಾಕೆ ಹಂಗೆ ಅನಿಸುತ್ತೆ? ಎಲ್ಲರೂ ಸಕ್ಸಸ್ ಅಂತ ಯಾಕೆ ಅನಿಸುತ್ತೆ ನಿನಗೆ? ಅವ್ರವ್ರ ಪರ್ಸ್ನಲ್ ಐಟಮ್ ಅಲ್ಲ. ಅಂದರೆ ನಿನಗೆ ಸಕ್ಸಸ್ ಅಂದರೆ ಮನಿ ಅಲ್ವಾ? ಇವಾಗ ಎಲ್ಲರ ಹತ್ರನೂ ದುಡ್ಡಿಲ್ಲ, ಎಲ್ಲರ ಹತ್ರನೂ ದುಡ್ಡಿಲ್ಲ. ಬಟ್ ಸ್ಟಿಲ್ ನಿನಗೆ ಎಲ್ಲರೂ ಸಕ್ಸಸ್ಫುಲ್ ಅನ್ನಿಸ್ತಾರಲ್ಲ, ಯಾಕೆ ಅಂತ ನಾನು ಕೇಳ್ತಿರೋದು. ಒಂದೊಂದ್ಸತಿ ಅವ್ರ ಎಂಟೈರ್ ಲೈಫೇ ನೋಡ್ಬೇಕಲ್ವ. ಒಂದೊಂದ್ಸತಿ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಓಕೆ, ಸೊ ನಿನ್ಗೆ ಅನಿಸುತ್ತೆ ಬಿಕಾಸ್ ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಸಕ್ಸಸ್ ಅಂತಲ್ಲ, ಎವ್ರಿ ಒನ್ ಹ್ಯಾಸ್ ಅ ಸ್ಟೋರಿ. ಐ ಬಿಲೀವ್ ದ್ಯಾಟ್. ಸೊ ಇಫ್ ದೇ ಹ್ಯಾವ್ ಸ್ಟೋರಿ ದಟ್ ಮೀನ್ಸ್ ದೇ ಆರ್ ಸಕ್ಸಸ್. ದುಡ್ಡು ಮಾಡಿನೇ ಸಕ್ಸಸ್ ಆಗಬೇಕು ಅಂತಿಲ್ಲ ಲೈಫಲ್ಲಿ. ಈಗ ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಸ್ವಲ್ಪ ಜನ ಬಾಡಿಗೆ ಮನೆಯಲ್ಲೇ ಇರ್ತಾರೆ ತುಂಬ ವರ್ಷಗಳು, ಆಮೇಲೆ ತುಂಬ ಮಕ್ಕಳು ದೊಡ್ಡವರಾಗಿ ಮದುವೆ ಆಗೋ ಟೈಮಲ್ಲಿ ಒಂದು ಮನೆ ಕಟ್ತಾರೆ. ಅವ್ರಿಗೆ ಆ ಮನೆ ಕಟ್ಟೋದೇ ಸಕ್ಸಸ್. ಬಟ್ ಸ್ವಲ್ಪ ಜನ ಮನೆ ಕಟ್ಟಿ ಮದುವೆಗಳು ಮಾಡಿ ದುಡ್ಡಿರುತ್ತೆ, ಎಲ್ಲ ಇರುತ್ತೆ. ಸೊ ಅವ್ರಿಗೇನು ಅನಿಸುತ್ತೆ, ಈ ಮನೆ ಕಟ್ಟೋದೊಂದು ದೊಡ್ಡ ವಿಷಯನೇ ಅಲ್ಲ, ಅವ್ರಿಗದು ಸಕ್ಸಸ್ ಅಲ್ಲ. ಬಟ್ ಫಾರ್ ದಿಸ್ ಪರ್ಸನ್ ಇಟ್ ಇಸ್ ಸಕ್ಸಸ್ ಅಲ್ವಾ? ಸೊ ಈವನ್ ಐ ಫೀಲ್ ಸೇಮ್. ಸೊ ಎವ್ರಿ ಒನ್ ಇಸ್ ಸಕ್ಸಸ್ ಇನ್ ದೇರ್ ಓನ್ ವೇ. ಇವಾಗ ಅಲ್ಲಿ ಯಾರೋ ರೋಡ್ ಕಾರ್ನರಲ್ಲಿ ನಿಂತ್ಕೊಂಡೊಬ್ರು ತೆಂಗಿನಕಾಯಿ ಎಳ್ನೀರು ಮಾರ್ತಿದ್ದಾರೆ ಅಥವಾ ಸೊಪ್ಪು ಮಾರ್ತಿದ್ದಾರೆ ಅಂದರೆ ಅವರು ಸಕ್ಸಸ್ಫುಲ್. ಯಾಕೆಂದರೆ ಅವ್ರು ಅಷ್ಟು ಜರ್ನಿ ಮಾಡ್ಕೊಂಬಂದಿರ್ತಾರೆ. ಬಟ್ ತರಕಾರಿ ಸೊಪ್ಪು ಮಾರ್ತಿರ್ತಾರೆ, ದಟ್ ಡಸಂಟ್ ಮೀನ್ ಓಕೆ ಅವ್ರು ಸಕ್ಸಸ್ ಅಲ್ಲ ಅಂತಲ್ಲ. ಅವ್ರು ಯಾವುದೋ ಒಂದು ಬೇರೆ ವೇಯಲ್ಲಿ ಸಕ್ಸಸ್ ಆಗಿರ್ತಾರೆ ಅಲ್ವಾ? ಸೊ ಈವನ್ ಐ ಅಗ್ರಿ ವಿತ್ ಯು. ಸೊ ಈವನ್ ಫಾರ್ ಮೀ ಸೇಮ್ ಥಿಂಗ್. ಸೊ ನನಗೆ ಇವಾಗ ನಾನೇ ಸಕ್ಸಸ್ಫುಲ್ ಅಂತ ಅನ್ನಿಸ್ತೀನಿ ಒಂದೊಂದು ಸರಿ. ಅಂದರೆ ಮೇ ಬಿ ಬೇರೆಯವರು ಎದುರುಗಡೆ ನೋಡಿದಾಗ ಅವ್ರು ಅನ್ಕೋಬೋದು ಇವಳನ್ನೇ ಸಕ್ಸಸ್ಫುಲ್ ಅನ್ಕೋತಿದ್ದಾಳೆ. ಬಿಕಾಸ್ ಐ ನೋ ಮೈ ಜರ್ನಿ. ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ, ನಾನು ಹೆಂಗೆ ಓದಿದೆ, ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಈ ಲೆವೆಲ್ಲಿಗೆ ಬಂದಿದ್ದೀನಿ ಇವಾಗ. ಸೊ ಫಾರ್ ಮೀ ಐ ಆಮ್ ಸಕ್ಸಸ್. ಸೊ ಆ್ಯಸ್ ಯು ಸೆಡ್, ಎವ್ರಿ ಒನ್ ಆರ್ ಸಕ್ಸಸ್ ಇನ್ ದೇರ್ ಲೈಫ್. ಕರೆಕ್ಟ್. ಮೈ ನೆಕ್ಸ್ಟ್ ಕ್ವೆಶನ್ ಇಸ್, ಫಾರ್ ಯು, what do you think, what kind of a life makes you feel successful? So before you tell, I'll tell. Okay, let's see if you and me matches, because I am of different age, you are of different age. Okay, ನನಗೇನು ಅನಿಸೋದು ಅಂದರೆ, ಚಿಕ್ಕ ವಯಸ್ಸಿಂದ ನನಗೇನು ಅನ್ನಿಸ್ತಿತ್ತು, ವಾಟ್ ಐ ಫೀಲ್. ಇವಾಗ ನಾನು ಹೇಳಿದೆ ಸಕ್ಸಸ್ಫುಲ್ ಅಂದರೆ ದುಡ್ಡು, ಆಮೇಲೆ ಹೆಲ್ಪಿಂಗ್ ನಂಗೆ ತುಂಬ ಇಷ್ಟ. ಈಗಲೂ ಐ ರಿಮೆಂಬರ್ ಒನ್ ಆಫ್ ಮೈ ಡೈರಿ ಮೈ ಫ್ರೆಂಡ್ ಸೆಂಟ್ ಮೀ. ನಾವು ಅವಾಗೆಲ್ಲ ಸ್ಕ್ರ್ಯಾಪ್ ಬುಕ್ ಅಂತ ಬರಿತಾ ಇದ್ವಿ. ಸ್ಕ್ರ್ಯಾಪ್ ಬುಕ್ ಅಲ್ಲ, ವಿ ಯೂಸ್ ಟು ರೈಟ್. 7th ಸ್ಟ್ಯಾಂಡರ್ಡಲ್ಲಿ ನಾವೆಲ್ಲ ಆಟೋಗ್ರಾಫ್ ಕೊಟ್ಟಿದ್ವಿ ಸೆಂಡ್ ಆಫ್ ಮಾಡಬೇಕಾದ್ರೆ. ಸ್ಲ್ಯಾಮ್ ಬುಕ್ ಅಂತ ಏನೋ ಇತ್ತು. ಸೊ ಎವ್ರಿ ಒನ್ 7th 10th ನಾವು ಒಂದು ಬುಕ್ಕಲ್ಲಿ ವಿ ಯೂಸ್ ಟು, ಬಿಕಾಸ್ ವಿ ಆರ್ ಎಂಡಿಂಗ್ ಸಮ್ ಮೈಲ್ ಸ್ಟೋನ್ ಅಲ್ಲ. 7th ಅಂದರೆ ಒಂದು ಮೈಲ್ ಸ್ಟೋನ್, 10th ಅಂದರೆ ಒಂದು ಮೈಲ್ ಸ್ಟೋನ್. ಸೊ ಆವಾಗ ಬೇರೆ ಕ್ಲಾಸಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಸ್ಲ್ಯಾಮ್ ಬುಕ್ಸ್ ಬರಿತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸಿಗೆ. ಸೊ ರೀಸೆಂಟಾಗಿ ನನ್ನ ಫ್ರೆಂಡು, ಬಟ್ ಇದು 7th 10th ಐ ಮೆಟ್ ಹಿಮ್ ಇನ್ ಮೈ ಆಫೀಸ್. ಸೊ ಅವನು ನಾನು ಸ್ಲ್ಯಾಮ್ ಬುಕ್ಕಲ್ಲಿ ಬರೆದಿದ್ವಿ. ಅಂದರೆ ಶಿವ್ ಅಂತ ನನ್ನ ಫ್ರೆಂಡು. ಸೊ ಅವ್ನು ಕಳಿಸಿದಾಗ ನಾನು ಅದನ್ನು ರಿಕಾಲ್ ಮಾಡಬೇಕಾದ್ರೆ ನಾನು ಅಲ್ಲಿ ಏನೇನು ಬರೆದಿದ್ದೀನೋ ಫ್ಯೂ ಥಿಂಗ್ಸ್ ನಾನು ಇನ್ನೂ ಫಾಲೋ ಮಾಡ್ತಾಯಿದ್ದೀನಿ, ಫ್ಯೂ ಐ ಕುಡಂಟ್, ಬಿಕಾಸ್ ನಾನು ಇನ್ನೂ ಆ ಸ್ಟೇಜಿಗೆ ರೀಚ್ ಆಗಿಲ್ಲ. ಸೊ ಅದರಲ್ಲಿ ನಾನು ಒಂದೇನು ಬರ್ತೀನಿ ಅಂದರೆ ಮೈ ಲೈಕ್ಸ್, ನಾನು ಯಾವ ಸಿಂಗರ್ನ ಇಷ್ಟಪಡ್ತೀನಿ, ನನಗೇನು ಡಿಶ್ ಇಷ್ಟ, ಅದ್ರ ಜೊತೆ ನಾನು ಇನ್ನೊಂದು ಬರೆದಿದ್ದೀನಿ, ಹ್ಯಾವ್ ಟು ಓಪನ್ ಆರ್ಫನೇಜ್ ಅಂತ ಬರೆದಿದ್ದೀನಿ ಅದರಲ್ಲಿ. ಆ ಏಜಲ್ಲಿ ನಂಗೆ ಆ ಫೀಲಿಂಗ್ ಈಗಲೂ ಇದೆ. ಬಟ್ ನನಗೆ ಅದು ಸಕ್ಸಸ್ ಅಂದರೆ ಇನ್ ಮೈ ಲೈಫ್ ಒನ್ಸ್ ಐ ರೀಚ್ ಟು ದಟ್ ಸ್ಟೇಜ್ ವೇರ್ ಐ ಕ್ಯಾನ್ ಓಪನ್ ಸಮಥಿಂಗ್ ಟು ಹೆಲ್ಪ್ ಸಮ್ವನ್, ಅದು ಸಕ್ಸಸ್ಫುಲ್ ಅಂತ ಅನಿಸುತ್ತೆ. ಬಟ್ ಅದು ಬಿಟ್ಟು ಆ್ಯಸ್ ಅ ಸನ್ ಇಫ್ ಐ ಸಿ
ಇಫ್ ಐ ವಾಂಟ್ ಟು ಸಿ ಯು ಸಕ್ಸಸ್ಫುಲ್, ನನಗೆ ನೀನು ದೊಡ್ಡವನಾದ್ಮೇಲೆ ನಿನ್ನ ಸಕ್ಸಸ್ ನನಗೇನು ಅನಿಸುತ್ತೆ ಅಂದರೆ, ನಾನು ಬಿಲ್ಡ್ ಮಾಡ್ಕೊಂಡಿರೋ ಸ್ಟೋರಿ ನೀನು ಹೇಳೋ ನಿನಗೇನು ಅಂತ. ನಾನೇನು ಮಾಡ್ಕೊಂಡಿರೋ ಅಂದರೆ, ನನ್ನ ಮಗ ಚೆನ್ನಾಗಿರಬೇಕು, ಒಂದು ಒಳ್ಳೆ ಮನೆಯಲ್ಲಿರಬೇಕು, ಆ್ಯಸ್ ಐ ಆಲ್ವೇಸ್ ಸೇ ಪಾರ್ಕ್ ಇರೋ ಮನೆ ಬೇಕು. ಆಮೇಲೆ ಅವನಿಗೆ ಅಂತಲೇ ಕಾರ್ಗಳಿರಬೇಕು, ಡ್ರೈವರ್ಸ್ ಇರಬೇಕು, ಅವ್ನು ಫುಲ್ ವೆಲ್ ಬಿಲ್ಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನನಗೆ ಆಸೆ. ನೀನು ಬಿಕಾಸ್ ನೀನು ಇವಾಗ ಒಂದು ಸ್ವಲ್ಪ ದಿವಸದಿಂದ ಹೇಳಿದ್ದೆ ಐ ವಿಲ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಅಂತೆಲ್ಲ ಹೇಳ್ತಿದ್ದೆ ಅಲ್ವಾ. ಈ ಕರೆಂಟ್ ಸಿಚುವೇಶನಲ್ಲಿ ಈ ಕ್ವೆಶನ್ಗೆ ನಿನ್ನ ಆನ್ಸರ್ ಏನು? ವಾಟ್ ಡು ಯು ಫೀಲ್ ಸಕ್ಸಸ್ ಲೈಕ್? ಫುಲ್ ಟ್ವಿಸ್ಟ್ చేసిండవు. ಪರ್ ಇಟ್ಸ್ ಓಕೆ, ಹೇಳು. ಈಗ ನೀನು ಥಿಂಕ್ ಮಾಡು, ಬಿಕಾಸ್ ಐ ಹ್ಯಾವ್ ಟೋಲ್ಡ್ ಎವ್ರಿಥಿಂಗ್ ಟು ಯು. ನೌ ಟೆಲ್ ಮಿ ವಾಟ್ ಈಸ್ ಸಕ್ಸಸ್. ಐ ಹ್ಯಾವ್ ಟೋಲ್ಡ್ ವಾಟ್ ಯುವರ್ ಮದರ್ ವಾಂಟ್ಸ್. ಐ ಹ್ಯಾವ್ ಟೋಲ್ಡ್ ವಾಟ್ ಐ ಫೀಲ್ ಸಕ್ಸಸ್ ಈಸ್. Now I want you to think and tell me what is successful. I feel successful is It's okay, tell. like a normal life, like a normal person. But I should have money. Like I have to have a big house. Everything you said. Whatever I said, okay. Yeah. But I should not be having that much fame and all. Oh, okay. I could not control it. Otherwise, if I say one thing, something wrong, without thinking, it will destroy my whole life. Okay. Having too much fame is also not good. Good. So you think you should have money, you should be happy, whatever I desired for you, you want all that, but that should not disturb your peace. ಅಂದರೆ ಈಗ ಹಂಗೆ ಆಗ್ಬಿಟ್ಟಿದೆ ಅಲ್ವಾ, ನೀವು ಅದನ್ನ ನೋಡ್ತಿದ್ದೀರಾ, ಫೇಮ್ ಬರುತ್ತೆ, ಅವನೊಂದು ಚಿಕ್ಕ ತಪ್ಪು ಮಾಡಿದ್ರು ಅವನ್ನ ತಪ್ಪಿತಸ್ಥ ಅಂತ ಮಾಡಿ ಒಂದು ಪೀಸ್. ದರ್ಶನೇ ಒಬ್ಬ ಎಕ್ಸಾಂಪಲು. ಓಕೆ. ಸೊ ಅಂದರೆ ಆ ಥರ ತುಂಬ ಫೇಮಸ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯು ಫೀಲ್ ಅಲ್ಲ. ಓಕೆ, ಲೆಟ್ ಸಿ, ಬಿಕಾಸ್ ಯು ಆರ್ ಸ್ಟಿಲ್ ಗ್ರೋಯಿಂಗ್. ಇಫ್ ಯು ಥಿಂಕ್ ವೈ ಐ ಆಮ್ ಆಸ್ಕಿಂಗ್ ಆಲ್ ದಿಸ್, ನನಗೇನು ಅನಿಸುತ್ತೆ ಅಂದರೆ, ಈ ಕ್ವೆಶನ್ಸ್ನೆಲ್ಲ ಮಕ್ಳಿಗೆ ಕೇಳಿದ್ರೆ they start thinking deeply. They want to understand how world is going towards. ಆಗ ಈ ಕ್ವೆಶನ್ಸ್ ಎಲ್ಲ ಅವ್ರು ಯಾವತ್ತೂ ಥಿಂಕ್ ಮಾಡಿಲ್ಲ, ಅವ್ರದ್ದೇ ಒಂದು ಓನ್ ವರ್ಲ್ಡಲ್ಲಿ ಇರ್ತಾರೆ. ಸೊ ಐ ಆಲ್ವೇಸ್ ಪ್ರಿಫರ್ ಪೇರೆಂಟ್ಸ್ ಟು ಡಿಸ್ಕಸ್ ಆಲ್ ದಿಸ್ ಟಾಪಿಕ್ಸ್ ಮಕ್ಕಳ ಜೊತೆ, ಸೊ ದಟ್ ದೇ ಸ್ಟಾರ್ಟ್ ಥಿಂಕಿಂಗ್ ಡೀಪ್ಲಿ. ಬಟ್ ದಟ್ ಡಸಂಟ್ ಮೀನ್ ಇದನ್ನು ಕೇಳಿದ ತಕ್ಷಣ ಅವನೇನೋ ತಲೆ ಮೇಲೆ ಪ್ರೆಷರ್ ಹಾಕೋತಾನೆ, ಕೇಳಬಾರ್ದು ಆ ಥರ ಏನಿಲ್ಲ. ಪ್ರೆಷರ್ ಹಾಕುವಂಥ ಕ್ವೆಶನ್ಸ್ ಏನು ಕೇಳಲ್ಲ. ಅವ್ರಿಗೊಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ ಡೇ ಬೈ ಡೇ. ಓಕೆ, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ದುಡ್ಡು ಮಾಡಬೇಕು ಅನ್ನೋದೊಂದೇ ಅಲ್ಲ, ಇಲ್ಲಿ ಯಾರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಈಗಲಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತು ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ, ಯಾಕೆಂದರೆ ಇವಾಗ ಎಕ್ಸ್ಪೋಜರ್ಸ್ ಜಾಸ್ತಿ ಇರೋದ್ರಿಂದ. ಲೆಟ್ ದೆಮ್ ಸ್ಟಾರ್ಟ್ ಥಿಂಕಿಂಗ್ ಟುವರ್ಡ್ಸ್ ಹ್ಯಾಪಿನೆಸ್, ಮೇಕಿಂಗ್ ಮನಿ, ಡಿಫ್ರೆಂಟ್ ಏನೋ ಐಡಿಯಾಸ್ ಬರ್ಬೋದು ಅವರಿಗೆ, ಹೇಳೋಕ್ಕಾಗೋದಿಲ್ಲ. ನಾವು ಈ ಥರ ಕ್ವೆಶನ್ಸ್ ಹೇಳ್ತಾರಲ್ವ ಯಾವಾಗಲೂ, ಕ್ವೆಶನ್ಸ್ ಕೇಳಬೇಕು, ಕ್ವೆಶನ್ ಮಾಡಬೇಕು ಅಂತ. ಸೊ ಐ ಫೀಲ್ we all should start talking to kids like this and get them few topics, and then ಅವ್ರದ್ದು ಗ್ರೋತ್ ಆಗುತ್ತೆ, ಜೊತೆ ನಮಗೂ ಅವ್ರ ಬಗ್ಗೆ ಅವ್ರ ಮೆಂಟಾಲಿಟಿ ಅರ್ಥ ಆಗಿ, ಇಫ್ ದೇ ಆರ್ ಇನ್ ಅ ರಾಂಗ್ ವೇ ವಿ ಕ್ಯಾನ್ ಕರೆಕ್ಟ್ ದೆಮ್, ಇಫ್ ದೇ ಆರ್ ಇನ್ ಅ ಗುಡ್ ವೇ ವಿ ಕ್ಯಾನ್ ಫಾಲೋ ದೆಮ್. ಸೊ ದಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್. ಸೊ ಇಫ್ ಯು ಲೈಕ್, please share, subscribe to our channel. Thank you. If you don't like, dislike. That you tell. If you don't like, be fair and don't dislike. Next time we'll do better. Correct. Thank you.